ಆಕಾಶದಲ್ಲಿ ಹಾರುತ್ತಿರುವ ರಣ ಹದ್ದಿನ ದಾರಿ ಕಾಣದು. ನೀರಿನಲ್ಲಿ ಈಜುತ್ತಿರುವ ಮೀನಿನ ಹೆಜ್ಜೆ ಗುರುತು ಸಿಗದು. ಈ ನಾಗೇಂದ್ರ ಪ್ರಸಾದವನಿಗೆ ಎದುರಾದವನಿಗೆ ನಾ ಮಾಡುವ ಕುತಂತ್ರದ ದಾರಿ ಕಾಣದು. ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯ ದೀಪ ಹಚ್ಚಿ ಈ ನಾಡಿಗೆ ರೈತ ದೊರೆಯಾಗಿ ಮೆರೆಯಬೇಕೆಂದುಕೊಂಡರೆ ಆ ಕನಸು ನನ್ನ ಸಾಗದು. ಸಾವುಕಾರ, ಈ ದಟ್ಟವಾದ ಅರಣ್ಯದಾಗ ಒಬ್ರ ಬಂದು ನಿಂತೀರಂದ್ರ ಯಾವ್ದ ಹಾಕಿ ಕಾಳು ಹಾಕ್ದಂಗೆ ಕಾಣ್ತದಲ್ರಿ? ಹೌದು ಶೆಟ್ಟಿ, ಬಲೆಗೆ ಬಿದ್ದ ಹಕ್ಕಿ ಪತಂಗದಂತೆ ಹಾರಿ ಕೈ ತಪ್ಪಿ ಹೋಗಿದೆ. ಕೈ ತಪ್ಪಿ ಹೋದ ಹಕ್ಕಿಯನ್ನು ಪುಕ್ಕ ಕತ್ತರಿಸಬೇಕೆಂದು ಪಣ ತೊಟ್ಟು ನಿಂತಿರುವೆ. ಇಂದು ಶ್ರಾವಣ ಸೋಮವಾರ, ಸೀಮೆ ಬಸವೇಶ್ವರನ ಪೂಜೆಗೆ ಬಂದೇ ಬರುತ್ತದೆ ಆ ಹಕ್ಕಿ. ಅಂದ್ರ ಸಾವುಕಾರ, ನೀವ್ ಹೇಳೋದ ಆ ಗರುಡನ ಅಕ್ಕ ಸಾವಿತ್ರಿ ಅನ್ರಿ? ಹೌದು ಶೆಟ್ಟಿ, ಆ ಗಂಡುಗಲಿ ಎಂದು ಗರ್ಜಿಸಿದ ಆ ಗರುಡನ ಗೌರವನನ್ನ ಕಾಲ್ ಕೆಳಗೆ ಬೀಳಬೇಕಾದ್ರೆ ಅವನ ಅಕ್ಕನ ಶೀಲಕ್ಕೆ ಬಾಣ ಹೊಡೆಯಲೇಬೇಕು. ಶೆಟ್ಟಿ, ಆ ಸಾವಿತ್ರಿ ಇತ್ತ ಕಡೆ ಬರ್ತಿದ್ದಾಳೆ, ನೀನು ಸ್ವಲ್ಪ ಮರೆಯಾಗ. ಹೌದ್ರಿ ದಣ್ಯರ, ಆ ಸಾವಿತ್ರಮ್ಮರ ಇತ್ತಾಗ ಬರಾಕತ್ತಾರ. ನಿಮ್ ಕೆಲಸ ನೀವು ಮುಗಿಸಿರಿ, ನಾ ಕೌರವರ ಸ್ಥಾನ ನೀವು ಚಲೋ ಮಾಡ್ರಿ. ನಾ ಇಲ್ಲೇ ಸಂಧ್ಯಾಗ ನಿಂತ್ಕೊಂಡು ನೋಡ್ತಾನೆ. ಗಾಡ್ಗಳು ಇರೋಣ ನಾವು ಇಬ್ಬರ. ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ದಾರಿ ಬಿಡುವುದಕ್ಕೆ ನಿಂತಿಲ್ಲ ಕೋಮಲೆ, ಈ ನಿನ್ನ ರೂಪ ಲಾವಣ್ಯಕ್ಕೆ ಬೆರಗಾಗಿ ನಿಂತಿರುವೆ. ನನ್ನ ಹೃದಯಕ್ಕೆ ನೀನು ಹತ್ತಿರವಾದ್ರೆ ಈ ಪ್ರೇಮದ ಪೂಜಾರಿ ನಿನ್ನ ಭಕ್ತಿಯನ್ನೇ ಕೋರುವವನು. ಬಾ ಸಾವಿತ್ರಿ, ಈ ಕಾಮದೇವನಿಗೆ ನಿನ್ನ ಶೀಲವೆಂಬ ನೈವೇದ್ಯ ಮಾಡುವ. ಸರಿಯೋ ಪಾಪಿ, ಧುಮುಕುವ ನೀರಿಗೆ ಶಬ್ದ ಜಾಸ್ತಿ, ಹರಿಯುವ ನೀರಿಗೆ ಸಹನೆ ಜಾಸ್ತಿ. ಅಂದಮೇಲೆ ಈ ಪತಿವ್ರತೆ ಹೆಣ್ಣಿನ ಮೇಲೆ ನೀನೇನಾದ್ರೂ ಧುಮುಕಿದ್ದು ನಿಜವಾದ್ರೆ ಈ ನಿನ್ನ ರಕ್ತದಿಂದಲೇ ನೈವೇದ್ಯ ಮಾಡಬೇಕಾದಿತ್ತು ಆ ಸೀಮೆ ಬಸವೇಶ್ವರನಿಗೆ. ರಕ್ತದಿಂದ ನೈವೇದ್ಯ? ಅತಿಯಾದ ಅಂದ ಹೆಣ್ಣಿಗಿರಬಾರದು. ನಿಜ, ಗಂಡಿಗೆ ಕೂಡ ನಾನೇ ಎಂಬ ದುರ್ಹಂಕಾರ ಇರಬಾರದು. ಇದ್ದಿದ್ದು ನಿಜವಾದ್ರೆ ಸಂಹಾರ ಕೂಡ ಗ್ಯಾರಂಟಿ ಅಂತ ತಿಳಿದುಕೋ. ಸಂಹಾರ ಮಾಡಲು ಬಂದ ನಿನ್ನಂತ ಸುಂದರವರಿತ ಹೆಣ್ಣಿನ ಅಂದ ಸವಿಯಲು ನಿಂತಿರುವೆ. ಎಡೆ ಬಿಚ್ಚಿ ಮಿಡಿ ನಾಗರನೆಂದು ತಿಳಿದುಕೋ. ಅದು ಅಷ್ಟೊಂದು ಸುಲಭದ ಮಾತಲ್ಲ. ಪತಿಯೇ ಪರದೈವ ಅಂತ ತಿಳಿದುಕೊಂಡಿರುವ ಈ ಹೆಣ್ಣಿಗೆ ಈ ನಿನ್ನ ಮಿಡಿನಾಗರ ಏನೂ ಮಾಡಲು ಸಾಧ್ಯವಿಲ್ಲ. ಜಂಬ ಬಿಟ್ಟು ಸುಮ್ಮನೆ ನಾನು ಹೇಳಿದಂತೆ ಕೇಳಿ ನೀ ನಿನ್ನ ದೇಹವನ್ನು ನನಗೆ ಅರ್ಪಿಸಿದರೆ ಸರಿ, ಇಲ್ಲವಾದರೆ ಈ ನಿನ್ನ ಗುಲಾಬಿ ಅಂತ ಕೆನ್ನೆಯ ಕಚ್ಚಿ ವಿಷ ಜ್ವಾಲೆ ಲೇಪನ ಮಾಡುವೆನು. ಎಚ್ಚರ ಹೇಳುವ ಈ ಹುಚ್ಚ ನಾಯಿ ಈ ರೀತಿ ಜಂಬದಿಂದ ಮಾತನಾಡಿದ ನಿಜವಾದ್ರೆ, ರತಿ ಕ್ರೀಡೆ ಆಡೋದಕ್ಕೆ ನೀನು ಒಂದ್ ಹೆಜ್ಜೆ ಮುಂದಿಟ್ಟು ಬಂದಿದ್ದ ನಿಜವಾದ್ರೆ ಆ ನಿನ್ನ ಕಾಮದ ಬೇರನ್ನೇ ಕತ್ತರಿಸಿ ಹಾಕಬೇಕಾದಿದ್ದು ಎಚ್ಚರ. ಕಾಮದ ಬೇರು? ಲೇ ಹುಚ್ಚ ಎಣ್ಣೆ, ನನ್ನ ಗಂಡಸ್ತನಕ್ಕೆ ಕೈ ಹಾಕಿದೆ ಅಂದ ಮೇಲೆ ಈ ನಿನ್ನ ಶೀಲವೆಂಬ ಮಡಿಕೆಗೆ ನನ್ನ ಗಂಡಸ್ತನದ ಚಮತ್ಕಾರ ತೋರಿಸಲೇಬೇಕು. ಬೇಡ ಬೇಡ, ನನ್ನ ಮಾತು ಕೇಳು. ಹಾಗಾದ್ರೆ ನನ್ನ ಮನ ತಣಿಸುವಂತೆ ಒಂದು ಪ್ರೇಮ ಗೀತೆ ಹಾಡುವೆಯಾ? ಶಿವ ಶಿವ, ಇದೇನಿದು? ಇದೆಂಥ ಗಂಟಾಂತರ ಪರಿಸ್ಥಿತಿ. ಈಗ ನೋಡಿದ್ರೆ ಇಲ್ಲಿ ಸುತ್ತಲೂ ಯಾರು ಇಲ್ಲ. ಒಂದು ವೇಳೆ ನಾನೇನಾದ್ರೂ ಈ ಪಾಪಿಯ ಮಾತಿಗೆ ಒಪ್ಪಿಕೊಡದೆ ಹೋದ್ರೆ ಈ ನೀಚ ನನ್ನ ಬಾಳನೆ ಹಾಳು ಮಾಡ್ಬಿಡ್ತಾರೆ. ಇಲ್ಲ ಇಲ್ಲ, ಹೇಗಾದ್ರೂ ಮಾಡಿ ಉಪಾಯದಿಂದ ನಾನಿಲ್ಲಿಂದ ದೂರ ಆಗ್ಲೇಬೇಕು. ಆಯ್ತು, ನೀವು ಹೇಗೆ ಹೇಳ್ತಿರೋ ಹಾಗೆ ಆಯ್ತು. ನಿಮ್ಮ ಇಚ್ಛೆಯಂತೆ ನಡೆದುಕೊಳ್ತೀನಿ.
ಸಾವಿತ್ರಿ, ಮೆಚ್ಚಿದೆ. ಈ ನಿನ್ನ ನವಿಲಿನ ನರ್ತನಕ್ಕೆ ಮೆಚ್ಚಿದೆ. ಈ ನನ್ನ ಕಾಮದ ಆವನ್ನು ತೀರಿಸಲು ನಿನ್ನ ಶೀಲವೆಂಬ ಮಡಿಕೆಯನ್ನು ಬಿಚ್ಚಿ ಉಣಬಡಿಸು ಬಾ ಸಾವಿತ್ರಿ. ಸರಿಯಾಚಿ ನೀಚ. ಹೆಣ್ಣಿನ ಶೀಲಕ್ಕೆ ಬೆಲೆ ಕಟ್ತಾ ಇದ್ದೀನೋ ಪಾಪಿ. ಹೆಣ್ಣಿನ ಶೀಲಕ್ಕೆ ಬೆಲೆ ಕಟ್ಟುವುದಕ್ಕೆ ಈ ಜಗತ್ತಿನಲ್ಲಿ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಅದು ಅವಳ ಶೀಲಕ್ಕೆ ಶೀಲವೇ ಸಮ. ಅದನ್ನ ತಿಳಿದುಕೊಂಡು ಮಾತಾಡು. ನೀನೇನಾದ್ರೂ ಹುಚ್ಚಿನಂತೆ ಮಾತನಾಡಿದ ನಿಜವಾದ್ರೆ ಈ ಶೀಲವತಿಯಿಂದ ನಿನ್ನ ಪರಿಸ್ಥಿತಿ ಏನಾಗುತ್ತೋ ಏನು. ಸುಮ್ಮನೆ ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡು. ಶೀಲದ ಸಾಗರವಿದೆ ಎಂದು ಗರ್ವದಿಂದ ಮಾತನಾಡಬೇಡ. ಬಂಡಗೆಟ್ಟ ಸೂಳಿ ಆಗುವೆ ನನ್ನ ಕೈಯಲ್ಲಿ. ನಿನ್ನಂಥವನ ಕೈಯಲ್ಲಿ ಸಿಕ್ಕು ಬಂಡಗೆಟ್ಟ ಸೂಳಿ ಆಗೋದಕ್ಕೆ ನನ್ನನ್ನೇನು ಷಂಡನ ಹೆಂಡತಿ ಅಂತ ತಿಳಿದುಕೊಂಡಿದ್ದೇನು? ಗಂಡ ಗಚ್ಚಿ ಹಾಕಿ ಉತ್ತಿ ಬಿತ್ತಿ ಬೆಳೆಯನ್ನು ತೆಗೆಯುವಂತ ರೈತನಾದ ಧರ್ಮವಂತರ ಹೆಂಡತಿ ನಾನು. ಅದನ್ನ ತಿಳಿದು ಮಾತಾಡೋ ಪಾಪಿ. ಪುಂಡರ ಗಂಡ ನೆನೆಸಿಕೊಂಡಿರುವ ಈ ನಾಗೇಂದ್ರ ಪ್ರಸಾದನಿಗೆ ಚಂಡಿಗೆ ಕೈ ಹಾಕಲು ನಿನಗೂ ಸಾಧ್ಯವಿಲ್ಲ, ನಿನ್ನ ತಮ್ಮ ಗರಡನಿಗೂ ಸಾಧ್ಯವಿಲ್ಲ. ಮಾತು ಮಾತಿಗೆ ನನ್ನ ಕಾಮದ ಪಿತ್ತನ್ನು ನೆತ್ತಿಗೇರಿಸಬೇಡ. ಸುಮ್ಮನೆ ಬೇಗ ನನ್ನ ತೋಳ್ತೆಕ್ಕಿಗೆ ಬಾ. ಈ ಗಂಡುಳ ಗರ್ತಿಯನ್ನ ಮುಟ್ಟೋದಕ್ಕೆ ಬಂದಿದ್ದೀನಿ ಮಾತ್ರ ಎಡೆಗಾಲಿರುವ ಎಕ್ಕಡದಿಂದ ಕಪಾಳ ಮೋಕ್ಷ ಮಾಡಬೇಕಾದಿತ್ತು. ಎಚ್ಚರ. ನನ್ನ ಕಪಾಳಕ್ಕೆ ಹೊಡೆದ ನಿನ್ನ ಕಾಲಲ್ಲಿರುವ ಎಕ್ಕಡ ತೋರಿಸಿದೆ ಅಂದ ಮೇಲೆ ನಿನ್ನ ದೇಹವನ್ನು ಉಬ್ಬಿದ ಈ ನಿನ್ನ ದೇಹವನ್ನು ತಗ್ಗಿಸಿದಾಗಲೇ ಕೊಬ್ಬು ಕಡಿಮೆ ಆಗುವುದು. ನಿನ್ನ ಸಾವಿತ್ರಿ, ಇನ್ನು ಉಳಿಯಲಾರದು ನಿನ್ನ ಶೀಲ. ಈಡಿನ ಕಾಮದ ತೀಟೆಯನ್ನು ತೀರಿಸಿರೋದಕ್ಕಾಗಿ ನನ್ನ ಬಾಳನೆ ಹಾಳು ಮಾಡಿಬಿಟ್ಟಿಲ್ಲ ಚಾಂಡಾಲ. ಇಲ್ಲ, ನಿನ್ನಂತ ನೀಚನನ್ನ ಅಗ್ನಿ ಕುಂಡದಲ್ಲಿ ಹಾಕಿ ಸುಟ್ಟರೆ ಕೂಡ ನನ್ನಂಥವಳಿಗೆ ಪಾಪ ಬರೋದಿಲ್ವೋ? ನೋಡ್ತಾ ಇರು. ಈ ವಿಷಯ ಏನಾದ್ರೂ ನನ್ನ ತಮ್ಮನಿಗೆ ಗೊತ್ತಾಗಿದೆ ನಿಜವಾದ್ರೆ ನಿನ್ನನ್ನು ಸುಟ್ಟು ಭಸ್ಮ ಮಾಡಿ ಆ ಭಸ್ಮವನ್ನ ತನ್ನ ಹಣೆಗೆ ಹಚ್ಚಿಕೊಳ್ತಾನೆ. ನೀನು ಬದುಕಿದರೆ ತಾನೇ ಆ ಗರುಡನಿಗೆ ಗೊತ್ತಾಗುವುದು. ಸಾವಿತ್ರಿ, ಇಂದು ಮುಗಿಯಿತು ನಿನ್ನ ಈ ಭೂಮಿಯ ಋಣ. ಈ ನಮ್ಮ ಪವಿತ್ರವಾದ ಮನೆತನಕ್ಕೆ ಹೆಡೆ ಎತ್ತಿದ ಸರ್ಪ ನೀನಂತೆ, ಗುರಿ ಇಟ್ಟ ಗರುಡನಂತೆ ನನ್ನ ತಮ್ಮ ಬಂದೇ ಬರ್ತಾನೋ, ಬಂದೇ ಬರ್ತಾರೆ. ನೋಡ್ದೆ ಇಲ್ಲಿ ಬಿದ್ದಿದ್ದಾಳಲ್ಲ ಇವಳಿಗೆ ಚುಚ್ಚಿದ್ದನ್ನು ನಾನು ನೋಡ್ದೆ. ಹೇಳ್ತೇನೆ, ಊರಿಗೆಲ್ಲ ಹೇಳ್ತೇನೆ, ಕೊಲೆ ಇದು ಕೊಲೆ ಕೊಲೆ. ಯಾರು ನಿಂತ್ಕೋ ಶೆಟ್ಟಿ. ಇವನನ್ನು ಹಾಗೆ ಬಿಟ್ಟರೆ ನಮ್ಮ ಗುಟ್ಟು ರಟ್ಟಾಗುವುದು. ಬೇಗ ಹೋಗಿ ಕಾಳಿಂಗ ಕಪಾಲನನ್ನು ಕಳಿಸು, ಇವನ ಕತೆ ಮುಗಿಸಲಿ. ಆದ್ರೆ ಸೌಕರ ಹೋಗಿ ಕರ್ಕೊಂಡ್ ಬರ್ತಾನ್ರಿ ಅವನ್ ದೌಡ. ಈ ಸಾವಿತ್ರಿಯ ಸಾವಿನ ಕುತಂತ್ರ ಏನಾದ್ರೂ ಮಾಡಲೇಬೇಕು, ಅದು ಒಳ್ಳೆಯ ವಿಚಾರ. ಆಯ್ತು, ಬೇಗ ನಡಿ ಶೆಟ್ಟಿ. ಹಾ, ಈ ಸಾವಿತ್ರಿ ಸಾವಿಗೆ ಕುತಂತ್ರ ಮಾಡಲೇಬೇಕು, ಅದು ಒಳ್ಳೆಯ ವಿಚಾರ. ಹಲೋ ಹಲೋ ಇನ್ಸ್ಪೆಕ್ಟರ್, ನಾನು ಈ ಊರ ನಾಗೇಂದ್ರ ಪ್ರಸಾದ್ ಮಾತನಾಡ್ತಿರೋದು. ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಹೇಳಿ ನಾಗೇಂದ್ರ ಪ್ರಸಾದ್, ಏನದು ಇಂಪಾರ್ಟೆಂಟ್ ವಿಷಯ?
ನಮ್ಮ ಜಮೀನಿನ ಹತ್ತಿರ ಸೀಮೆ ಬಸವೇಶ್ವರನ ಗುಡಿ ಹತ್ತಿರ ಧರ್ಮವಂತನ ಹೆಂಡತಿ ಕೊಲೆ ಆಗಿದೆ. ಕೊಲೆ ಮಾಡಿದವರು ಬೇರೆ ಯಾರಲ್ಲ, ಅವಳ ತಮ್ಮ ಗರುಡ. ಯಾವುದೋ ಅನೈತಿಕ ಸಂಬಂಧ ಹೊಂದಿದ್ದಾಳಂತೆ. ಕಣ್ಣಾರೆ ನೋಡಿ ಈ ರೀತಿ ಮಾಡಿದ್ದಾನೆ ಇನ್ಸ್ಪೆಕ್ಟರ್. ಆಯ್ತು ಜಮೀನ್ದಾರೆ, ಈಗಲೇ ಬರ್ತೀವಿ. ಏ ಗರುಡ, ಹಾವು ಮುಂಗಸಿ ಆಟದಲ್ಲಿ ನಾಗೇಂದ್ರ ಪ್ರಸಾದನಿಗೆ ಜಯ. ಏ ಗರುಡ, ಇನ್ನು ಮುಂದೆ ಶುರುವಾಯ್ತು ನಿನಗೆ ವನವಾಸ, ಅದು ಜೈಲಿನಲ್ಲಿ ವಾಸ. ಇಲ್ಲಿ ಯಾರೋ ಇದ್ದಂತೆ ಕಾಣುತ್ತದೆ. ಬಸವೇಶ್ವರನ ಪೂಜೆಗೆಂದು ಬಂದು ಈ ರೀತಿ ಏಕೆ ಮಲಗಿರಬಹುದು? ಅಕ್ಕ ಅಕ್ಕ, ಏನಕ್ಕ ನಿನ್ನ ಅವಸ್ಥೆ? ಈ ರೀತಿ ಮಾಡಿದವ್ರು ಯಾರಕ್ಕ? ಅಕ್ಕ ಹೇಳಕ್ಕ. ಅವರ ತಾಯಿಯ ಗರ್ಭದಲ್ಲಿ ಅಡಗಿ ಕುಳಿತರು ಬಿಡುವುದಿಲ್ಲಕ್ಕ ಕಿರಾತಕರನ್ನ. ಏನು ಅಂತ ಹೇಳಲಿಯಪ್ಪ, ಏನು ಅಂತ ಹೇಳಲಿ? ಆ ದೇವರು ನನಗೆ ಮೋಸ ಮಾಡ್ದ ಅಂತ ಹೇಳಿ, ಇಲ್ಲ ಆ ವಿಧಿ ನನಗೆ ಮೋಸ ಮಾಡ್ತು ಅಂತ ಹೇಳಿ, ಇಲ್ಲ ನನ್ನ ಹಣೆ ಬರಕ್ಕೆ ಹೊಣೆ ಯಾರು ಅಂತ ಹೇಳಲೆ. ತುಂಬ ಇಲ್ಲ ತಮ್ಮ, ತುಂಬಾನೇ ಸಂಕಟವಾಗ್ತಾ ಇದೆಯಪ್ಪ. ನನ್ನ ಬಾಯಿ ಒಡಗ್ತಾ ಇದೆಯಪ್ಪ. ನಾನಿನ್ನು ಬದುಕೋದಿಲ್ಲ ತಮ್ಮ, ನಾನಿನ್ನು ಬದುಕೋದಿಲ್ಲ. ಅಕ್ಕ, ನಿನ್ನನ್ನು ಉಳಿಸಿಕೊಳ್ಳಬೇಕಾ? ನಿನ್ನನ್ನು ಆಸ್ಪತ್ರೆಗೆ ಕರೆದೊಯ್ಯುವೆ ಬಾ ಅಕ್ಕ, ಹೋಗೋಣ. ಬೇಡ, ನಾನಿನ್ನು ಹೆಚ್ಚು ಹೊತ್ತು ಬದುಕುವುದಕ್ಕೆ ಸಾಧ್ಯನೇ ಇಲ್ಲ. ನಾನಿನ್ನು ಬದುಕಲಾರೆ. ಅಮ್ಮ, ಆ ಸಂಕಟ ತಾಳಲಾರೆ. ಅಕ್ಕ, ನಿನ್ನ ಈ ಸಾವಿಗೆ ಕಾರಣರು ಯಾರು ಅಕ್ಕ? ಹೇಳ್ತೀನಪ್ಪ, ಹೇಳ್ತೀನೋ. ಈ ನನ್ನ ಸಾವಿಗೆ ಕಾರಣ ಆ ಪಾಪಿ, ಆ ನೀಚ, ಅಮ್ಮ, ಅನ್ನ. ಅಕ್ಕ, ನಿನ್ನ ಸಾವಿಗೆ ಕಾರಣರು ಯಾರೆಂದು ಹೇಳದೆ ಸಾವನ್ನಪ್ಪಿದೆ ಏನಕ್ಕ? ಚಿಕ್ಕ ವಯಸ್ಸಿನಿಂದಲೂ ಕೈ ತುತ್ತು ನೀಡಿ ತಂದೆ ತಾಯಿ ಪ್ರೀತಿ ನೀಡಿ ಲಾಲನೆ ಪಾಲನೆ ಮಾಡಿದ ಮಾತೃ ನೀನು ಇಂದು ಅನಾಥ ಮಾಡಿದೆ ಏನಕ್ಕ? ಮನೆಯಲ್ಲಿ ಮಾವ ಕೇಳಿದರೆ ಏನೆಂದು ಉತ್ತರಿಸಲಿ ಅಕ್ಕ, ಏನೆಂದು ಉತ್ತರಿಸಲಿ? ನಿನ್ನ ಸಾವಿಗೆ ಕಾರಣರೆಂದು ಹೇಳಿದ್ದಾರೆ. ಅವರನ್ನು ಕೋಣನಂತೆ ಹರಿದು ಬಿಡ್ತಿದ್ದೇನಕ್ಕ, ಹರಿದು ಬಿಡ್ತಿದ್ದೆ. ಡೋಂಟ್ ಮೂವ್ ಗೌಡ, ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ಸುಟ್ಟು ಹಾಕಿಬಿಡುವೆ. ಯು ಆರ್ ಅಂಡರ್ ಅರೆಸ್ಟ್ ಗೌಡ. ಬನ್ನಿ ಇನ್ಸ್ಪೆಕ್ಟರ್, ಬನ್ನಿ. ಒಳ್ಳೆಯ ಸಮಯಕ್ಕೆ ಬಂದಿರುವಿರಿ. ಯಾರೋ ಕೊಲೆ ಪಾತಕರು ನನ್ನ ಅಕ್ಕನನ್ನು ಕೊಲೆ ಮಾಡಿರುವರು ನೋಡಿ ಇನ್ಸ್ಪೆಕ್ಟರ್, ನೋಡಿ. ನೋಡು ಗರುಡ, ಯಾರು ಕೊಲೆ ಮಾಡಿದ್ರು ಅಂದ್ರೆ ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ತಿಳಿದುಕೊಳ್ಳಬೇಕಾಗಿಲ್ಲ. ಪಿಸಿ ಅರೆಸ್ಟ್ ಮಾಡ್ರಿ ಈ ಗರುಡನ್ನು. ಇನ್ಸ್ಪೆಕ್ಟರ್, ಯಾಕೆ ಇನ್ಸ್ಪೆಕ್ಟರ್ ನನ್ನ ಅಳಿಯನನ್ನ ಏಕೆ ಅರೆಸ್ಟ್ ಮಾಡುತ್ತಿದ್ದೀರಿ? ಯಾಕೆ ಗರುಡ, ಏನಾಯ್ತು? ಗರುಡ ಗರುಡ ಇದೇನು ಗರುಡ? ಸಾವಿತ್ರಿಗೆ ಏನಾಯ್ತು ಗರುಡ? ಸಾವಿತ್ರಿ ಸಾವಿತ್ರಿ ಸಾವಿತ್ರಿ, ಇದೇನು ನಿನ್ನ ಸ್ಥಿತಿ? ನನಗಿನ್ಯಾರು ಗತಿ?
ಏನೇಳು ಇನ್ಸ್ಪೆಕ್ಟರ್, ನನ್ನ ಹೆಂಡತಿಯ ಹೊಟ್ಟೆಯಿಂದ ರಕ್ತ ಬರುತ್ತಿದೆ ಅಲ್ಲ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್, ನನ್ನ ಹೆಂಡತಿಯನ್ನು ಯಾರು ಕೊಲೆ ಮಾಡಿದರು ಸರ್? ಈ ಗರುಡನೇ ನಿನ್ನ ಹೆಂಡತಿಯನ್ನು ಕೊಲೆ ಮಾಡಿದ್ದಾನೆ. ಸರ್, ಅವನ ಅಕ್ಕಲಲ್ಲೇ ಕೊಲೆ ಮಾಡುವಷ್ಟು ಕಟಕಲಲ್ಲ ಸರ್ ನನ್ನ ಅಳಿಯ, ಕಟಕಲಲ್ಲ. ಇಷ್ಟಕ್ಕೂ ಅವನೇಕೆ ಕೊಲೆ ಮಾಡ್ತಾನೆ ಇನ್ಸ್ಪೆಕ್ಟರ್? ನಿನ್ನ ಹೆಂಡತಿ ಸಾವಿತ್ರಿ, ನಿನ್ನ ಹೆಂಡತಿ ಯಾರದ ಜೊತೆ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದರಂತೆ. ಅವರಿಬ್ಬರ ರಾಸಲೀಲೆಯನ್ನು ನೋಡಿ ಈ ಗರುಡ ಕೊಲೆ ಮಾಡಿದನೆಂದು ನಮಗೆ ಈ ಊರಿನವರ ಕಡೆಯಿಂದ ಕಂಪ್ಲೇಂಟ್ ಬಂದಿದೆ. ಸ್ವಂತ ಅಕ್ಕನನ್ನು ಇನ್ನೊಬ್ಬರ ಜೊತೆ ನೋಡಿದಾಗ ಕೋಪ ಬರುವುದು ಸಹಜ. ಇಂಥ ನೀತಿಗಟ್ಟ ಮಹಿಳೆಯರೇ ಹೆಚ್ಚಾಗಿದ್ದಾರೆ. ಇನ್ಸ್ಪೆಕ್ಟರ್, ಬಾಯಿ ಬಿಗಿಡಿದು ಮಾತನಾಡು. ಎಲ್ಲಿ ಬಿಲ್ಲದ ನಾಲಿಗೆ ಎಂದು ಮನ ಬಂದಂತೆ ಮಾತನಾಡಿದರೆ ನೀನೊಬ್ಬ ಸರ್ಕಾರಿ ನೌಕರನೆಂದು ಮರೆಯಬೇಕಾಗುತ್ತದೆ. ಎಚ್ಚರ. ನೋಡಿ ಇನ್ಸ್ಪೆಕ್ಟರ್, ನನ್ನ ಹೆಂಡತಿ ಸತಿ ಶಿರೋಮಣಿ. ಇಲ್ಲ ಸಲ್ಲದ ಮಾತುಗಳನ್ನಾಡಿ ಧರ್ಮ ದೇವತೆ ಅಂತಿದ್ದಲ್ಲ ಹೆಂಡತಿಯ ಶೀಲಕ್ಕೆ ಕಳಂಕ ಹಚ್ಚಬೇಡಿ ಸರ್, ಕಳಂಕ ಹಚ್ಚಬೇಡಿ. ಇದರಲ್ಲಿ ಖಂಡಿತ ಯಾರದೋ ಕುತಂತ್ರವಿದೆ. ನನ್ನ ಅಳಿಯ ಕೊಲೆ ಮಾಡಿಲ್ಲ ಇನ್ಸ್ಪೆಕ್ಟರ್, ಅವನನ್ನು ಬಿಟ್ಟು ಬಿಡಿ. ಕೊಲೆ ಮಾಡಿ ಆಯುಧ ಕೈಯಲ್ಲಿ ಹಿಡಿದುಕೊಂಡಿದ್ದು ಸುಳ್ಳಿ ನೋಡಿ ಧರ್ಮ ಅಂತ ನೀವೇನೇ ಹೇಳೋದಾಗಲಿ ಕೋರ್ಟಿನಲ್ಲಿ ಹೇಳಿ. ಪಿಸಿ ಇವರನ್ನು ಅರೆಸ್ಟ್ ಮಾಡಿ ಆಮೇಲೆ ಬಂದು ಹೆಣವನ್ನು ಪೋಸ್ಟ್ ಮಾರ್ಟಮ್ಗೆ ತರುವುರಂತೆ. ಇಲ್ಲ ಸರ್, ನಾನು ಈ ಕೊಲೆ ಮಾಡಿಲ್ಲ ಸರ್. ದಯವಿಟ್ಟು ನನ್ನ ಮಾತು ಕೇಳಿ ಬಿಟ್ಟು ಬಿಡಿ ಸರ್. ನನ್ನ ಅಳಿಯನನ್ನು ಅರೆಸ್ಟ್ ಮಾಡಬೇಡಿ ಸರ್, ದಯವಿಟ್ಟು ಅವನನ್ನು ಬಿಟ್ಟು ಬಿಡಿ ಸರ್, ಬಿಟ್ಟು ಬಿಡಿ. ನಿಮ್ಮ ಮಾತು ಕೇಳಲು ಬಂದಿಲ್ಲ ನಾನು. ಪಿಸಿ ಅರೆಸ್ಟ್ ಮಾಡ್ಕೊಂಡು ಬನ್ನಿ. ನಿಮ್ಮ ಕಾಲಿಗೆ ಬೀಳುತ್ತೇನೆ ಸರ್, ಅರೆಸ್ಟ್ ಮಾಡಬೇಡಿ ಸರ್. ಗರುಡ, ಏ ಮಹಾದೇವ, ನಾನು ಯಾವ ತಪ್ಪು ಮಾಡಿರುವೆನೆಂದು ನನಗೆ ಶಿಕ್ಷೆ ನೀಡುತ್ತಿರುವೆ ಅಪ್ಪ. ನನ್ನ ಎರಡು ಕಣ್ಣುಗಳಂತಿದ್ದ ಗರುಡ ಜೈಲು ಪಾಲಾದ. ಇಲ್ಲದ ಕಣ್ಣಲ್ಲ ಸತಿ ಸಾವಿತ್ರಿ ಮಣ್ಣಲ್ಲಿ ಮಣ್ಣಾಗಿ ಬಿದ್ದಿರುವಳಲ್ಲ. ಸಾವಿತ್ರಿ, 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 ಕಣ್ಣು ಬಿಟ್ಟು ಮಾತನಾಡಲಲ್ಲ ಪ್ರಾಣವೇ. ಸಾವಿತ್ರಿ, ಸಾವಿಗೆ ಆಹ್ವಾನ ನೀಡಿ ಈ ನಿನ್ನ ಗಂಡನಲ್ಲ ಒಂಟಿ ಮಾಡಿ ಬಿಟ್ಟು ಹೋದೆಯಲ್ಲ. ಸಾವಿತ್ರಿ, ನಿಮ್ಮನ್ನು ಬಿಟ್ಟು ಅರೆಗಳಿಗೆ ಇರುತ್ತಿಲ್ಲ ಎಂದು ಹೇಳುತ್ತಿದ್ದೆ ಅಲ್ಲ ಸಾವಿತ್ರಿ. ನನ್ನನ್ನು ಬಿಟ್ಟು ಹೋಗಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿದ್ದೆ ಸಾವಿತ್ರಿ? ಸಾವಿತ್ರಿ, ಪ್ರತಿದಿನವೂ ಆ ದೇವರ ಮುಂದೆ ನಿಂತುಕೊಂಡು ನನಗೆ ಮುತ್ತೈದೆಯ ಸಾವು ನೀಡೆಂದು ಬೇಡಿಕೊಳ್ಳುತ್ತಿದ್ದೆಯಲ್ಲ ಸಾವಿತ್ರಿ. ಕೊನೆಗೂ ನಿನ್ನ ಬಯಕೆಯಂತೆ ಮುತ್ತೈದೆಯಾಗಿಯೇ ಹೋದೆಯ ಶಿವನಲ್ಲಿ. ಸಾವಿತ್ರಿ, ನಿಮಗೊಂದು ಮುದ್ದಾದ ಮಗುವನ್ನು ಎತ್ತು ಕೊಡುತ್ತೇನೆನ್ನುತ್ತಿದ್ದೆಯಲ್ಲ, ನಿನ್ನ ಬಯಕೆಯಂತೆ ಒಂದು ದಿನವೂ ಜೋಳಿಗೆ ಕಟ್ಟಲಿಲ್ಲ, ಜೋಗುಳಾಡಲಿಲ್ಲ. ಮೇಲೇಳು ಸಾವಿತ್ರಿ, ಮೇಲೇಳು. ಏ ದೇವ, ನನ್ನ ಹೆಂಡತಿಯ ಜೊತೆ ನನ್ನನ್ನು ಕರೆದುಕೊಳ್ಳಬಾರದ.
ಇಂದಿಗೆ ಮುಗಿಯಿತು. ನಾವು ಕಟ್ಟಿಕೊಂಡ ಕೆಲಸಗಳೆಲ್ಲ ನುಚ್ಚು ನೂರಾದವು. ನಮ್ಮ ಆಶಾ ಗೋಪುರವೆಲ್ಲ ಕುಸಿದು ಹೋಯಿತಲ್ಲ ಸಾವಿತ್ರಿ. ಮೇಲೇಳು ಸಾವಿತ್ರಿ, ಕಣ್ಣು ಬಿಟ್ಟು ಒಮ್ಮೆ ಮಾತನಾಡಬಾರದ? ಜೀವ ಜ್ಯೋತಿಯೇ ಜೀವ ಜ್ಯೋತಿಯೇ ನನ್ನ ಒಂಟಿಯಾಗಿ ಬಿಟ್ಟು ಜೀವ ಜ್ಯೋತಿಯೇ ಸಾವಿತ್ರಿ, ಸಾವಿತ್ರಿ, ಕಣ್ಣು ಬಿಟ್ಟು ಬೇಡ ಸರ್, ನನ್ನ ಹೆಂಡತಿಯನ್ನು ಒಯ್ಯಬೇಡಿ. ಒಯ್ಯಬೇಡ ಅಂದರೆ ಹೆಣ ಮಣ್ಣು ಮಾಡುತ್ತೀಯೋ ಇಲ್ಲ ಇಲ್ಲೇ ಇಟ್ಕೊಂತೀಯೋ? ಸುಮ್ಮನೆ ದಾರಿ ಬಿಡಿ. ಆ